ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್. ಶ್ರೀ ವಿಶ್ವವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ, ಶ್ರವಣ ನಕ್ಷತ್ರ. ದಿನಾಂಕ 16/2/2026 ಸೋಮವಾರ. ಮುಖ್ಯಾಂಶಗಳು: ಶಿವರಾತ್ರಿ ಹಬ್ಬ ಆಚರಣೆ. ಸುದ್ದಿಯ ವಿವರ. ಶಿವರಾತ್ರಿ ಅಂಗವಾಗಿ ತಾಲೂಕಿನಾದ್ಯಂತ ಭಾನುವಾರ ಪಟ್ಟಣ ಮತ್ತು ಗ್ರಾಮೀಣ ಭಾಗದ ಶಿವಾಲಯಗಳಲ್ಲಿ ವಿಶೇಷ ಪೂಜೆ, ಶಿವನಾಮಸ್ಮರಣೆ ನಡೆಯಿತು. ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಶೃಂಗೇರಿ ಮತ್ತು ಕಿಗ್ಗಾದಲ್ಲಿ ಮಹಾಶಿವರಾತ್ರಿ ವೈಭವದಿಂದ ನೆರವೇರಿತು. ಪಟ್ಟಣದ ಈಶ್ವರಗಿರಿಯಲ್ಲಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಮತ್ತು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬೆಳಗ್ಗೆ ಶ್ರೀಮಠದ ಎಲ್ಲಾ ದೇವಾಲಯಗಳಿಗೂ ತೆರಳಿ ದೇವರ ದರ್ಶನ ಪಡೆದು ಶ್ರೀ ಶಾರದಾ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಈಶ್ವರಗಿರಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ಸನ್ನಿಧಿಗೆ ತೆರಳಿದರು. ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಗುರುಭವನಕ್ಕೆ ತೆರಳಿ ಭಕ್ತಾದಿಗಳಿಗೆ ದರ್ಶನ ನೀಡಿದರು. ಸಾವಿರಾರು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಈಶ್ವರಗಿರಿಗೆ ತೆರಳಿ ಹಣ್ಣು, ಕಾಯಿ, ಪುಷ್ಪ ಸಮರ್ಪಿಸಿ ದೇವರ ದರ್ಶನ ಪಡೆದರು. ಫೆಬ್ರವರಿ 17ರಂದು ಶಿವರಾತ್ರಿ ಅಂಗವಾಗಿ ಈಶ್ವರಗಿರಿಯ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಯ ರಥೋತ್ಸವ ಪಟ್ಟಣದಲ್ಲಿ ನಡೆಯಲಿದೆ. ಸರ್ಕಾರದಿಂದ ಆಚರಿಸುತ್ತಿರುವ ಹಬ್ಬಗಳು ಇಂಗ್ಲಿಷ್ ಕ್ಯಾಲೆಂಡರ್ನಂತೆ ಇದ್ದು, ಈ ಹಬ್ಬಗಳು ಸೀಮಿತ ವರ್ಷದ ಇತಿಹಾಸವಿದ್ದರೂ ಹಿಂದೂ ಧರ್ಮದ ಹಬ್ಬಗಳು ಪಂಚಾಂಗದಲ್ಲಿರುವ ತಿಥಿಯಂತೆ ಆಚರಿಸಲಾಗುತ್ತದೆ ಎಂದು ಸಾಹಿತಿ ಹನಕೋಡು ದಿವಾಕರ ಹೇಳಿದರು. ಮೆಣಸೆಯ ಗ್ರಾಮ ಪಂಚಾಯಿತಿಯ ಕೋಡೂರು ಅಗ್ರಹಾರದಲ್ಲಿ ಶಿವರಾತ್ರಿ ಅಂಗವಾಗಿ ಭಾನುವಾರ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಏರ್ಪಡಿಸಿದ್ದ ಹಬ್ಬದ ವಿಶೇಷತೆ ಬಗ್ಗೆ ಮಾತನಾಡಿದರು. ಮೈಸೂರಿನ ಯೋಗಾನಂದ ಶಾಸ್ತ್ರಿ ಮಾತನಾಡಿ, ಹಬ್ಬವನ್ನು ಆಚರಣೆ ಮಾಡುವುದಲ್ಲದೆ ಹಬ್ಬದ ಆಚರಣೆ ಮತ್ತು ಮಹತ್ವ ತಿಳಿದುಕೊಳ್ಳುವ ಅಗತ್ಯವಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಘಟಕದ ಅಧ್ಯಕ್ಷ ಎಂ ಶ್ರೀಧರ್ ರಾವ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹೆಬ್ಬಿಗೆ ರಾಮಚಂದ್ರರಾವ್, ಎಚ್.ಜಿ. ಕೃಷ್ಣಮೂರ್ತಿ, ರಾಮಶರ್ಮಾ, ಪ್ರವೀಣ, ಕೆಆರ್ ದಿನೇಶ್ ಇತರರು ಇದ್ದರು. ವೇದಗಳ ಕಾಲದಿಂದ ವೈದಿಕ ಪರಂಪರೆ ಇದೆ. ವಿಶ್ವಕರ್ಮ ಬ್ರಾಹ್ಮಣ ಎಂಬ ಶಬ್ದದಲ್ಲಿ ಬ್ರಾಹ್ಮಣ ಎಂಬ ಪದವು ಅಡಕವಾಗಿದ್ದು, ಅದರ ಕುರಿತು ಸಮುದಾಯದವರಿಗೆ ಅರಿವು ಹೆಚ್ಚಬೇಕಿದೆ ಎಂದು ಅರೇಮಾದನಹಳ್ಳಿ ವೈಶ್ಯಕರ್ಮಣ ಬ್ರಾಹ್ಮಣ ಮಹಾಸಂಸ್ಥಾನದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿ ಹೇಳಿದರು. ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಶನಿವಾರ ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ ಹಾಗೂ ವಿಶ್ವಕರ್ಮ ಮಹಿಳಾ ಮಂಡಳಿ ಶ್ರೀ ವಿಶ್ವಕರ್ಮ ಸಮುದಾಯ ಭವನದ ದಶಮಾನೋತ್ಸವ ಸಲುವಾಗಿ ಆಯೋಜಿಸಿದ್ದ ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಪಡುಕುತ್ಕಾರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿ ಮಾತನಾಡಿದರು. 10 ವಟುಗಳಿಗೆ ಉಪನಯನ ಸಂಸ್ಕಾರ, ಶ್ರೀ ಚಂಡಿಕಾ ಹೋಮ ನೆರವೇರಿತು. ಕಾಫಿ ಮಂಡಳಿಯಿಂದ ಮಣ್ಣು ಪರೀಕ್ಷಾ ಅಭಿಯಾನ ಮತ್ತು ಅಡಿಕೆ ಎಲೆ ಚುಕ್ಕಿ ರೋಗ ನಿಯಂತ್ರಣದ ಮಾಹಿತಿ ಕಾರ್ಯಕ್ರಮವನ್ನು ಫೆಬ್ರವರಿ 17ರಂದು ಬೇಗಾರ್ PACSನಲ್ಲಿ ಬೆಳಗ್ಗೆ 10:30ಕ್ಕೆ ಏರ್ಪಡಿಸಲಾಗಿದೆ. ಮೆಣಸೆ ಗ್ರಾಮ ಪಂಚಾಯಿತಿ ದ್ಯಾವಗೋಡು ಗಿಣಕಲ್ ರಾಮೇಗೌಡ ವಯಸ್ಸು 79 ಭಾನುವಾರ ನಿಧನರಾದರು. ಇವರಿಗೆ 2 ಪುತ್ರರು ಹಾಗೂ ಪುತ್ರಿ ಇದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.